ಎಲ್ಲರಿಗೂ ನಮಸ್ಕಾರ. ನನ್ನ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ಟ್ರೀಟ್ನಲ್ಲಿ ಮಾಡೋ ಪಾವ್ ಬಜ್ಜಿ ಮನೆಯಲ್ಲೇ ತುಂಬ ಸಿಂಪಲಾಗಿ ಹಾಗೆ ತುಂಬ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿರೋ ಪದಾರ್ಥ ಏನು ನೋಡ್ಕೊಬರೋಣ. ಒಂದು ಹೂಕೋಸು ತೊಗೊಂಡಿದ್ದೀನಿ, 3 ಕ್ಯಾರೆಟ್ ತೊಗೊಂಡಿದ್ದೀನಿ, ಒಂದು ದಪ್ಪ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು ಈರುಳ್ಳಿ, 2 ಟೊಮೆಟೊ, ಹಾಗೆ 2 ಆಲೂಗೆಡ್ಡೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನು, 2 ಮೆಣಸಿನ್ಕಾಯಿ, ಬೆಣ್ಣೆ 4 ಸ್ಪೂನು, ಅಚ್ಕಾರದ ಪುಡಿ 1 ಸ್ಪೂನು, ಧನಿಯಾ ಪುಡಿ 1 ಸ್ಪೂನು, ಹಾಗೆ ಪಾವ್ ಬಜ್ಜಿ ಮಸಾಲ 1-2 ಸ್ಪೂನು, ಹಾಗೆ ಪಾವ್ದು ಬನ್ ಬರುತ್ತಲ್ಲ ಅದು. ಈಗ ಒಂದು ಕುಕ್ಕರ್ ತೊಗೊಂಡು ನಾನು ಆ ಕುಕ್ಕರಿಗೆ ಇದು ಕೋಸು ಅಂದರೆ ಹೂಕೋಸು, ದಪ್ಪ ಮೆಣಸಿನ್ಕಾಯಿ, ಕ್ಯಾರೆಟು, ಆಲೂಗೆಡ್ಡೆ ಇದಷ್ಟನ್ನು ಹಾಕ್ಕೊತಾ ಇದ್ದೀನಿ. ಕೋಸನ್ನ ನಾನು ಬಿಸಿನೀರಲ್ಲಿ ಚೆನ್ನಾಗಿ ತೊಳೆದಿದ್ದೀನಿ. ಸಾಧ್ಯವಾದರೆ 1-2 ನಿಮಿಷ ಬಿಸಿನೀರಲ್ಲಿ ಕುದಿಸಿ ಆಮೇಲೆ ಎತ್ತಿಟ್ಕೊಳ್ಳಿ. ಯಾಕಂದರೆ ಅದರಲ್ಲಿ ಹುಳಗಳೆಲ್ಲ ಇರುತ್ತೆ, ಅದನ್ನೆಲ್ಲ ನೀಟಾಗಿ ತೆಗೆದು ಆಮೇಲೆ ಹಾಕ್ಕೊಳ್ಳಿ. ಓಕೆನಾ? ಹುಷಾರು ಅದನ್ನು ವಾಶ್ ಮಾಡಬೇಕಾದ್ರೆ. ಅದನ್ನು ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕಷ್ಟು ಕೂಗ್ಸೋದಕ್ಕೆ ನೀರನ್ನ ಹಾಕ್ಕೊಂಡು ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಕೂಗಿಸ್ಕೊತಾ ಇದ್ದೀನಿ. ಮತ್ತು ಉಪ್ಪು ಹಾಕ್ಕೊತೀವಲ್ವ, ಆ ಪೌಡರ್ಗಳಲ್ಲೂ ಉಪ್ಪಿರುತ್ತೆ. ಸೊ ನಿಮಗೆ ಎಷ್ಟು ಬೇಕಾಗುತ್ತೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನಾನು ಇಲ್ಲಿ ಕೂಗಿಸ್ಕೊತಾ ಇದ್ದೀನಿ, ತರಕಾರಿಗೆ ಉಪ್ಪು ಹಿಡಿಯೋ ಥರ. 2-3 ವಿಷಲ್ ಕೂಗಿಸ್ಕೊಳ್ಳಿ. ಅದು ಚೆನ್ನಾಗಿ ಬೇಯಬೇಕು. ಸಿಕ್ಕಾಪಟ್ಟೆ ಚೆಂದ ಬೇಯಿದ್ರೆ ಮ್ಯಾಶ್ ಮಾಡೋದಕ್ಕೆ ನಮಗೆ ತುಂಬಾ ಈಸಿ ಆಗುತ್ತೆ. ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಅದನ್ನು ಬೇಯಿಸ್ಕೊಳ್ಳಿ. ಈಗ ನಾನಿಲ್ಲಿ ಒಂದು 3 ವಿಷಲ್ ಚೆನ್ನಾಗಿ ಕೂಗಿಸ್ಕೊಂಡಿದ್ದೀನಿ. ನೋಡಿ, ತುಂಬ ಬಿಸಿ ಬಿಸಿ ಇದೆ. ಇದನ್ನು ಪಕ್ಕಕ್ಕೆ ಇಟ್ಟು ಇದಕ್ಕೆ ಏನು ಬೇಕು ಮುಂದಿನ ಮಸಾಲೆಗೆ ಅದನ್ನೇನು ಬೇಕೋ ಅದನ್ನು ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ಬೌಲ್ಗೆ ಇದನ್ನು ಸಪ್ರೇಟಾಗಿ ಹಾಕ್ಕೋತಾ ಇದ್ದೀನಿ. ಅದೇ ಕುಕ್ಕರಲ್ಲಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಆ ಕುಕ್ಕರಿಗೆ ನಾನು ಸ್ವಲ್ಪ 1-2 ಸ್ಪೂನ್ ಬೆಣ್ಣೆ ಹಾಕಿ 1 ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಈರುಳ್ಳಿನ ಹಾಕಿ ಹಸಿಮೆಣ್ಸಿನ್ಕಾಯಿ ರುಬ್ಕೊಂಡಿರೋದು, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹುರ್ಕೊಂಡಿದ್ದೀನಿ. ಅದು ವೀಡಿಯೋ ಮಾಡ್ಬೇಕಾದ್ರೆ ಮಿಸ್ ಆಗೋಗ್ಬಿಟ್ಟಿದೆ, ಸಾರಿ. ಇದಿಷ್ಟೇ ಪ್ರೋಸೆಸ್ಸಲ್ಲಿ ಹಾಕಿರೋದು ನಾನು. ಆನಂತರ ನಾವೇನು ಬೇಯಿಸ್ಕೊಂಡಿದ್ವಿ ಆ ತರಕಾರಿನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಅದು ಮತ್ತು ಅದನ್ನು ಸ್ಮ್ಯಾಶ್ ಮಾಡಬೇಕಿತ್ತು. ಸ್ಮ್ಯಾಶರು ನಮ್ಮಮ್ಮ ಎಲ್ಲ ಎತ್ತಿ ಇಟ್ಬಿಟ್ಟಿದ್ರು. ಸೊ ಹಾಗಾಗಿ ನಾನು ಏನು ಅನ್ನದ ಕೈಲಿ ಅದು ಬಾಡಿಸ್ಕೊತಾ ಇದ್ದೀನಿ. ಆ ಕೈನೇ ಅದರಲ್ಲೇ ಎಲ್ಲ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಸಾಧ್ಯವಾದರೆ ಒಂದು ಲೋಡ್ ತಲೋ ಅಥವಾ ಸ್ಮ್ಯಾಶರ್ ಇದ್ದರೆ ಸ್ಮ್ಯಾಶರಲ್ಲ ಸ್ಮ್ಯಾಶ್ ಮಾಡ್ಕೊಳ್ಳಿ. ನನಗೆ ಇವಾಗ ಐಡಿಯಾ ಹೊಳಿತೈತೆ, ಅದು ಒಂದು ಲೋಡ್ ತಲ ಆದರೂ ನಾನು ಸ್ಮ್ಯಾಶ್ ಮಾಡ್ಕೋಬೋದಿತ್ತು ಅಂತ. ಸೊ ಅದಕ್ಕೆ ನಿಮಗೂ ಹೇಳ್ತಾ ಇದ್ದೀನಿ. ಸ್ಮ್ಯಾಶರ್ ಇಲ್ಲ ಅಂದರೆ ಒಂದು ಲೋಟದಲ್ಲೋ ಅಥವಾ ಕೆಳಗಡೆ ಒಂದು ಸ್ಮಾಲ್ ಬಟ್ಲಲ್ಲೋ ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ಳಿ. ಚೆನ್ನಾಗಿ ಸ್ಮ್ಯಾಶ್ ಆದಷ್ಟು ರುಚಿ ತುಂಬಾ ಚೆನ್ನಾಗಿ ಕೊಡುತ್ತೆ. ಇದಕ್ಕೆ ಬಟಾಣಿ ಕೂಡ ಇದ್ದರೆ ಹಾಕ್ಕೊಳ್ಳಿ. ನನ್ನ ಹತ್ರ ಹಸಿ ಬಟಾಣಿನೂ ಇರಲಿಲ್ಲ, ನಾನು ಹಾಕಿರಲಿಲ್ಲ, ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಮಾಡಿದ್ದು, ಹಾಗಾಗಿ ಬಟಾಣಿ ಹಾಕಿಲ್ಲ. ಬಟಾಣಿ ಇದ್ದರೆ ಹಾಕ್ಕೊಳ್ಳಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಬೇಗ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಹೆಚ್ಚಿನ ವೀಡಿಯೋಗೆ ನನ್ನ ಚಾನಲ್ನ ನೋಡ್ತಾ ಇರಿ ಅಂತ ಹೇಳ್ತೀನಿ. ಹಾಗೆ ಇನ್ಸ್ಟಾಗ್ರಾಮಲ್ಲೂ ಫೇಸ್ಬುಕ್ಕಲ್ಲೂ ಫಾಲೋ ಮಾಡಿ. 2 ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. 2 ಸ್ಪೂನಷ್ಟು ಪಾವ್ ಬಜ್ಜಿ ಮಸಾಲ ಹಾಕಿ ಮಿಕ್ಸ್ ಮಾಡಿಕೊಂಡೆ. ಹಾಗೆ 1 ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಧನಿಯಾ ಪುಡಿನೂ ಕೂಡ ಹಾಕ್ಕೊತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಆ ಮಸಾಲೆ ಚೆನ್ನಾಗಿ ಹಿಡಿಯೋ ರೀತಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಟೊಮೊಟೊನ ಹಾಗೆ ಹಾಕ್ಕೊತಾ ಇಲ್ಲ, ಟೊಮೊಟೊನ ರುಬ್ಬಿಟ್ಕೊಂಡು ಹಾಕ್ಕೊತಾ ಇದ್ದೀನಿ. ಉಪ್ಪು ಖಾರ ಹುಳಿ ಎಲ್ಲ 3 ಕರೆಕ್ಟಾಗಿದ್ದಾಗ ಮಾತ್ರ ಟೇಸ್ಟು ತುಂಬ ಅದ್ಭುತವಾಗಿ ಬರುತ್ತೆ. ಸೊ ಹಾಗಾಗಿ ನಾನು ಹಾಗೆ ಹಾಕ್ಕೊಂಡ್ರೆ ಅದು ಸ್ವಲ್ಪ ಬಾಯಿ ಹಾಗೆ ಸಿಗುತ್ತೆ, ಕೆಲವ್ರಿಗೆ ಇಷ್ಟ ಆಗೋದಿಲ್ಲ ಅಲ್ವಾ. ಹಾಗಾಗಿ ರುಬ್ಕೊಂಡು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ, ಸಣ್ಣಕ್ಕೆ ಹೆಚ್ಕೊಳ್ಳೋದ್ರ ಬದಲು ಅಂಥೇಳಿ ನಾನು ರುಬ್ಬಿ 2 ಟೊಮೊಟೊನ ಚೆನ್ನಾಗೆ ನುಣ್ಣಗೆ ರುಬ್ಕೊಂಡು ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗತ್ತೆ. ಟೊಮೊಟೊ ಹಾಕಾದ್ಮೇಲೆ ಅದು ಮುಂಚೆನೂ ಬೆಂದಿರೋದ್ರಿಂದ ಬೇಗ ಬೆಂದುಬಿಡುತ್ತೆ. ಅದು ಉಪ್ಪು ಖಾರ ಎಲ್ಲ ಹಿಡಿಯೋದಕ್ಕೋಸ್ಕರ ಸ್ವಲ್ಪ ಅದು ಹಾಕ್ಕೊಂಡಿರೋದು. ಆವಾಗಲೇ ನಾನು ಉಪ್ಪು ಹಾಕ್ಕೊಂಡಿದ್ದೆ ಅಲ್ವಾ, ಅದಕ್ಕೋಸ್ಕರ ಅದೇ ಉಪ್ಪು ಸಾಕಾಗಿತ್ತು. ಅದಕ್ಕೆ ಜಾಸ್ತಿ ನಾನು ಉಪ್ಪೇನ ಹಾಕೋಕ್ಕೆ ಹೋಗಿಲ್ಲ. ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ. ಈಗ ಅದು ಗ್ರೇವಿ ರೆಡಿ ಆಗಿದೆ, ಪಾವ್ ಬಜ್ಜಿದು ಪಾವ್ ಕೂಡ. ಈಗ ನಾನು ಅದನ್ನು ಬೆಣ್ಣೆಲಿ ಒಂದು ಸಲ ತವದಲ್ಲಿಟ್ಟು ರೆಡಿ ಮಾಡಿಕೊಂಡು ಆಮೇಲೆ ಹಾಕ್ಕೊತಾ ಇದ್ದೀನಿ. ಈಗ ಲಾಸ್ಟಲ್ಲಿ ಬೆಣ್ಣೆ ಹಾಕ್ಕೊಳ್ಳೋ ಸಮಯ. ಬೆಣ್ಣೆ ಹೆಚ್ಚಿದ್ರೆ ಹಾಕ್ಕೊಳ್ಳಿ. ಅವತ್ತು ಸ್ವಲ್ಪನೇ ಇದ್ದಿದ್ದು ಬೆಣ್ಣೆ, ಹಾಗಾಗಿ ನಾನು ಸ್ವಲ್ಪನೇ ಹಾಕ್ಕೊತಾ ಇದ್ದೆ. ಎಷ್ಟು ಜಾಸ್ತಿ ಬೆಣ್ಣೆ ತಿನ್ನೋರಿದ್ರೆ
ನಿಮಗೆ ಮನಸೋ ಇಚ್ಛೆ ಬಂದಷ್ಟು ಹಾಕ್ಕೊಂಡು ತಿನ್ನಿ. ಟೇಸ್ಟ್ ಅಂತೂ ತುಂಬಾ ಸಖತ್ತಾಗಿತ್ತು ಅಂತ ಹೇಳ್ತೀನಿ. ನಮ್ಮ ಮನೆಯಲ್ಲೆಲ್ಲ ತುಂಬಾ ಇಷ್ಟಪಟ್ಟರು. ನಾನು ಇದನ್ನು ಮಾಡಿದ್ದು ಸೆಕೆಂಡ್ ಟೈಮು. ಫಸ್ಟ್ ಟೈಮ್ ಮಾಡಿದಾಗ ಅದು ಒಂಚೂರು ಚೆನ್ನಾಗಿ ಬಂದಿರಲಿಲ್ಲ, ನನಗೂ ಪರ್ಸ್ನಲಾಗಿ ಇಷ್ಟ ಆಗಿರಲಿಲ್ಲ. ಬಟ್ ಈಗ ನಾನು ಸೆಕೆಂಡ್ ಟೈಮ್ ಮಾಡಿದ್ದು ತುಂಬಾ ಅದ್ಭುತವಾಗಿತ್ತು, ತುಂಬ ಅದ್ಭುತವಾದ ಟೇಸ್ಟ್ ಕೂಡ ಬಂದಿತ್ತು. ತುಂಬ ಈಸಿ ಇದೆ ಮಾಡೋದಕ್ಕೂ. ಸ್ವಲ್ಪ ಇಂಗ್ರೀಡಿಯೆಂಟ್ಸಲ್ಲೇ ತುಂಬ ಚೆನ್ನಾಗಿ ಮಾಡ್ಬೋದು. ನಿಮ್ಮ ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳ್ಬೋದು. ಜಸ್ಟ್ ಹೀಗೆ ತಿನ್ನೋದ್ರ ಬದಲು ನಾರ್ಮಲ್ ಬನ್ನಿಗೆ ಸ್ಯಾಂಡ್ವಿಚ್ ರೀತಿ ಅದನ್ನು ಏನು ಅಪ್ಲೈ ಮಾಡ್ತೀವಿ ಬ್ರೆಡ್ ಮಧ್ಯೆ ಅಪ್ಲೈ ಮಾಡ್ಕೊಂಡು ತಿಂದ್ರೂ ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮಗೂ ಕೂಡ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತಲೇ ನಾನು ಭಾವಿಸ್ತೀನಿ. ನೀವು ಕೂಡ ಟ್ರೈ ಮಾಡಿದರೆ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಹೆಚ್ಚಿನ ವಿಡಿಯೋದೊಂದಿಗೆ ನಾನು ನಿಮ್ಮೆಲ್ಲರಿಗೂ ಸಿಗ್ತಾ ಇರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.